ವೆಲ್ಕಮ್ ಟು ಗೌತಮ್ ಪಿಯುಸಿ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ತರಗತಿಯಲ್ಲಿ ಸೆಕೆಂಡ್ ಪಿಯುಸಿ ಇಂಗ್ಲಿಷ್ ವಿಷಯದಲ್ಲಿ 80ಕ್ಕೆ 80 ಅಂಕಗಳನ್ನ ತೆಗೆದುಕೊಂಡಿರುವಂತಹ ಟಾಪರ್ ಆನ್ಸರ್ ಶೀಟ್ ನ ನೋಡ್ತಿದೀವಿ. ಈ ಉತ್ತರ ಪತ್ರಿಕೆನ ನೀವೊಮ್ಮೆ ನೋಡಲೇಬೇಕು, ಯಾಕಂದ್ರೆ 3 ಅಂಕಕ್ಕೆ 3 ಅಂಕಗಳನ್ನ ಯಾವ ರೀತಿ ಪಡ್ಕೊಂಡಿದ್ದಾರೆ ಮತ್ತು 4 ಅಂಕದ ಪ್ರಶ್ನೆಗಳಿಗೆ 4 ಅಂಕ ಯಾವ ರೀತಿ ಪಡ್ಕೊಂಡಿದ್ದಾರೆ, ಉತ್ತರನ ಯಾವ ರೀತಿ ಬರೆದಿದ್ದಾರೆ ಅಂತ ನೋಡಲೇಬೇಕು. ಉತ್ತರ ಪತ್ರಿಕೆಯಲ್ಲಿ ಅಂಕಗಳನ್ನ ಈ ರೀತಿ ಮೆನ್ಷನ್ ಮಾಡ್ತಾರೆ. ಆ ಪ್ರಶ್ನೆ ಸಂಖ್ಯೆಯ ಕೆಳಗಡೆ ಆ ಅಂಕಗಳನ್ನ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಕೊನೆಯದಾಗಿ 80 ಅಂಕಕ್ಕೆ ಎಷ್ಟು ಅಂಕನ ಪಡ್ಕೊಂಡಿದ್ದಾರೆ ಅಂತ ಇಲ್ಲಿ ಮೆನ್ಷನ್ ಮಾಡ್ತಾರೆ. ಈ ಉತ್ತರ ಪತ್ರಿಕೆನ ನೋಡೋದರ ಜೊತೆಗೆ ಪಕ್ಕದಲ್ಲಿರುವಂತಹ ಪ್ರಶ್ನೆ ಪತ್ರಿಕೆನೂ ಸಹ ನೋಡಿ, ಯಾಕಂದ್ರೆ ಇವರು ಉತ್ತರ ಬರೆಯುವಾಗ ಯಾವುದೇ ಕಾರಣಕ್ಕೂ ಸಮಯನೂ ಸಹ ವ್ಯರ್ಥ ಮಾಡಿಲ್ಲ. ಅಂದ್ರೆ ಒಂದು ಉತ್ತರನ ಬರೆದ ತಕ್ಷಣ ಕೆಳಗಡೆ ಲೈನ್ ನ ಎಳೆಯೋದಾಯ್ತು ಅಥವಾ ಅನವಶ್ಯಕವಾಗಿ ಯಾವುದೇ ರೀತಿಯ ತಪ್ಪುಗಳನ್ನ ಮಾಡಿಲ್ಲ ಮತ್ತು ಸಮಯವನ್ನೂ ಸಹ ವ್ಯರ್ಥ ಮಾಡಿಲ್ಲ. ಮೊದಲನೇದಾಗಿ ಉತ್ತರ ಆಪ್ಷನ್ ಡಿ, ರಿಚ್ ಇಸ್ ವೆಲ್ ಅಂತ ಇದೆ. ಪಕ್ಕದಲ್ಲಿರುವಂತಹ ಪ್ರಶ್ನೆ ಪತ್ರಿಕೆನೂ ಸಹ ನೋಡಿ, ಉತ್ತರ ಯಾವ ರೀತಿ ಬರೆದಿದ್ದಾರೆ, ಕರೆಕ್ಟ್ ಆಗಿದೆಯಾ ಅಥವಾ ಇಲ್ವಾ ಅಂತ ನಿಮಗೂ ಸಹ ಗೊತ್ತಾಗುತ್ತೆ. ಎರಡನೇದಾಗಿ ಆಪ್ಷನ್ ಸಿ, ಸೋಲ್ಸ್ ಅಂತ ಇದೆ. ನೆಕ್ಸ್ಟ್ ಥರ್ಡ್ ಒನ್ ಆಪ್ಷನ್ ಬಿ, ಮರಿಸೆಲ್ಲಾ ಅಂತ ಇದೆ. ನೆಕ್ಸ್ಟ್ ಫೋರ್ತ್ ಒನ್ ಆಪ್ಷನ್ ಬಿ, ಕ್ರೌಡ್ ಅಂತ ಬರೆದಿದ್ದಾರೆ. ನೆಕ್ಸ್ಟ್ ಸ್ಟಾರ್ಸ್ ಅಂತ ಬರೆದಿದ್ದಾರೆ. ನೆಕ್ಸ್ಟ್ ಫಿಫ್ತ್ ಒನ್ ಆಪ್ಷನ್ ಡಿ, ನೇಟಿವ್ ಇಂಟೆಲಿಜೆನ್ಸ್ ಅಂತ ಬರೆದಿದ್ದಾರೆ. ನೆಕ್ಸ್ಟ್ ಸಿಕ್ಸ್ತ್ ಒನ್ ಆಪ್ಷನ್ ಎ, ವರ್ಧಂತ್ ಗಾರ್ಡಿನ್ ಅಂತ ಬರೆದಿದ್ದಾರೆ. ನೆಕ್ಸ್ಟ್ ಸೆವೆಂತ್ ಒನ್ ಆಪ್ಷನ್ ಡಿ, ಬೋತ್ ಸ್ಟೇಟ್ಮೆಂಟ್ ಅಂಡ್ ರೀಸನ್ ಆರ್ ಟ್ರೂ ಅಂತ ಬರೆದಿದ್ದಾರೆ. ನೆಕ್ಸ್ಟ್ ಏಟ್ತ್ ಒನ್ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ, ಎ ಬಂದ್ಬಿಟ್ಟು ಮೂರನೇದಕ್ಕೆ ಸರಿ ಹೊಂದುತ್ತೆ, ಬಿ ಬಂದ್ಬಿಟ್ಟು ಮೊದಲನೇದಕ್ಕೆ ಸರಿ ಹೊಂದುತ್ತೆ, ಸಿ ಬಂದ್ಬಿಟ್ಟು ಎರಡನೇದಕ್ಕೆ ಸರಿ ಹೊಂದುತ್ತೆ. ನೆಕ್ಸ್ಟ್ ನೈನ್ತ್ ಒನ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ ಕೊನೆಯದಾಗಿ 10ನೇ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ, ಕರ್ಮಚೇಡು ಸುವರ್ತಮ್ಮ ಅಂತ ಇದೆ. ಕೇವಲ ಉತ್ತರಗಳನ್ನ ನೋಡೋದಲ್ಲ, ಪಕ್ಕದಲ್ಲಿರುವಂತಹ ಪ್ರಶ್ನೆಗಳನ್ನೂ ಸಹ ನೋಡಿ, ಆವಾಗಲೇ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಪ್ರಶ್ನೆನ ಕೇಳ್ತಾರೆ, ಅದಕ್ಕೆ ನಾವು ಯಾವ ರೀತಿನ ಅರ್ಥ ಮಾಡ್ಕೊಳ್ಬೇಕು ಅಂತ. ಮುಖ್ಯವಾಗಿ ಗ್ರಾಮರ್ಗಳಲ್ಲಿ ಮುಖ್ಯವಾಗಿ ಅಂತಂದ್ರೆ 11ನೇ ಪ್ರಶ್ನೆ ನಿಮ್ಗೇನು ಬರಲ್ಲ ಅಂತಂದ್ರೂ ಸಹ ಈ ಅಂಕಗಳನ್ನ ಯಾವುದೇ ಕಾರಣಕ್ಕೂ ತೆಗೆದುಹಾಕೋ ಸಾಧ್ಯತೆನೇ ಇಲ್ಲ. ಆ ರೀತಿ ಅರ್ಥ ಮಾಡ್ಕೊಳ್ಬೇಕು. ಯಾವ ರೀತಿ? ಮೊನಾಕೋ ವಾಸ್ ಕಾಲ್ಡ್ ಎ ಟಾಯ್ ಕಿಂಗ್ಡಮ್, ಎ ಮರ್ಡರ್ ಡ್ಯಾಶ್ ಇನ್ ದಟ್ ಕಿಂಗ್ಡಮ್ ಅಂತ ಇದೆ. ನಿಮ್ಗೆ ಉತ್ತರ ಗೊತ್ತಿತ್ತು, ನೀವು ಗೆಸ್ ಮಾಡ್ಬೋದು ಅಂತಂದ್ರೆ ಕರೆಕ್ಟ್ ಆಗಿ ಬರೀರಿ. ಈ ಉತ್ತರಗಳನ್ನ ಬರೆಯೋಕ್ ಆಗೋದಿಲ್ಲ ಅಂತಂದ್ರೆ ಯಾವ ರೀತಿ ಬರಿಬೇಕು ಅಂತಂದ್ರೆ, ಮೊದಲನೇದಾಗಿ ವಾಸ್ ಅಂತ ಬರೀರಿ. ವಾಸ್ 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 ಅಂತ 3 ಸರಿ ಬರೀರಿ ಲೈನ್ ಪ್ರಕಾರ. ನಂತರ ಅಲ್ಲಿ ಯಾವ ಶಬ್ದನ ಕೊಟ್ಟಿರ್ತಾರೆ ಅದರ ಮುಂದೆ ಇಡಿನ ಹಚ್ಚಿ. ನಿಮ್ಗೇನು ಗೊತ್ತಿಲ್ಲ ಅಂತಂದ್ರೆ ಇಡಿನ ಹಚ್ಬಿಡಿ. ಕೊನೆಗೆ 2 ಆದ್ರೂ ಸಹ ಸರಿಯಾಗಿರುತ್ತೆ. ನೆಕ್ಸ್ಟ್ 3 ಲೈನ್ಗಳನ್ನ ಹೇಳಿರಿ, ಎ ಬಿ ಸಿ ಅಂತ ಹಾಕಿ. ವರ್ 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 ಅಂತ 3 ಸರಿ ಬರೀರಿ. ನಂತರ ಅಲ್ಲಿ ಯಾವ ಶಬ್ದನ ಕೊಟ್ಟಿರ್ತಾರೆ ಅದ್ರ ಮುಂದೆ ಇಡಿನ ಹಚ್ಚಿ. ನಿಮ್ಗೆ 2 ಅಂಕ ಅಂತೂ ಮಿನಿಮಮ್ ಸಿಗೋ ಸಾಧ್ಯತೆ ಇದೆ. ನಿಮ್ಗೆ ಏನು ಗೊತ್ತಿಲ್ಲ ಅಂತಂದ್ರೆ, ಒಂದು ವೇಳೆ ಗೊತ್ತಿದೆ ಅಂತಂದಾಗ ಅಲ್ಲಿ ಯಾವ ಸೆಂಟೆನ್ಸ್ನ ಕೊಟ್ಟಿರ್ತಾರೆ ಅದು ಯಾವ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆಯೋ ಅಥವಾ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆಯೋ ಅಂತ ಗೆಸ್ ಮಾಡಿ ನಂತರ ಅದಕ್ಕೆ ತಕ್ಕುವಂತಹ ಶಬ್ದನ ಹಾಕ್ಬೋದು. ಇಲ್ಲ ನನಗೇನು ಗೊತ್ತಿಲ್ಲ ಅಂತಂದ್ರೆ ಈ ಐಡಿಯಾನ ಯೂಸ್ ಮಾಡ್ಕೊಳ್ಬೋದು. ನೋಡಿ, ಎ ಮರ್ಡರ್ ಡ್ಯಾಶ್ ಇನ್ ದಟ್ ಕಿಂಗ್ಡಮ್ ಅಂತ ಇದೆ. ವಾಸ್ ಕಮಿಟೆಡ್. ನೆಕ್ಸ್ಟ್ ದ ಕ್ರಿಮಿನಲ್ ಡ್ಯಾಶ್ ಟು ಡೆತ್ ಬೈ ಜಡ್ಜಸ್ ಅಂತ ಇದೆ. ವಾಸ್ ಸೆಂಟೆನ್ಸ್ಡ್. ಇಡಿನ ಹಚ್ಚಿದ್ದಾರೆ, ವಾಸ್ ಅಂತ ಬರೆದಿದ್ದಾರೆ. ಮೊದಲನೇದಾಗಿ ವಾಸ್ ಅಂತ ಬರೆದಿದ್ದಾರೆ, ಇಡಿ ಕಮಿಟೆಡ್ ಅಂತ ಇದೆ. ಕೊನೆಯದಾಗೂ ಸಹ ವಾಸ್ ಆಸ್ಕ್ಡ್ ಅಂತ ಇದೆ. ಈ ರೀತಿ 3 ಅಂಕಗಳನ್ನ ತೆಗೆದುಕೊಂಡಿದ್ದಾರೆ. ಕೆಲವೊಮ್ಮೆ ಅವ್ರು ಏನಾದರೂ ಪ್ರಶ್ನೆ ಬೇರೆ ರೀತಿ ಕೇಳಿದಾಗ 1 ಅಂಕ ಕಡಿತ ಆಗ್ಬೋದು ಅಥವಾ 3 ಅಂಕ ಸಿಗ್ಬೋದು. ಆದ್ರಿಂದ ಏನು ಗೊತ್ತಿಲ್ಲ ಅಂತಂದಾಗ ಎ ಬಿ ಸಿ ಅಂತ ಬರೀರಿ. ವಾಸ್ 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 ಅಂತ ಬರೆದು ಯಾವ ಶಬ್ದನ ಕೊಟ್ಟಿದ್ದಾರೆ ಅದರ ಮುಂದೆ ಇಡಿನ ಹಚ್ಚುವಂತಹ ಕೆಲಸ ಮಾಡಿ. 2 ಅಂಕ ಆದರೂ ಖಂಡಿತ ಸಿಗುತ್ತೆ. ನಂತರ 12ನೇ ಪ್ರಶ್ನೆ ಬಂದ್ಬಿಟ್ಟು ತುಂಬಾ ಅಂದ್ರೆ ತುಂಬಾನೇ ಈಸಿ ಆಗಿರುತ್ತೆ. ಇದಕ್ಕೆ ಯಾವುದೇ ರೀತಿಯ ಹಾರ್ಡ್ ವರ್ಕ್ ಮಾಡಬೇಕಾಗಿರಲ್ಲ. ಕೊನೆಯದಾಗಿ ಹೇಳ್ಬೇಕಂತಂದ್ರೆ ಇದಕ್ಕೆ ಬೇಕಾಗಿರೋದು ನೀವೆಷ್ಟನ್ನ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ. ಅಂದ್ರೆ ಅಲ್ಲಿ 3 ರೀತಿಯ ಶಬ್ದನ ಕೊಟ್ಟಿರ್ತಾರೆ. ಆ 3 ಶಬ್ದಗಳಲ್ಲಿ ನಿಮ್ಗೆ ಆ ಲೈನ್ಗೆ ಸರಿ ಹೊಂದುವಂತಹ ಯಾವ ಶಬ್ದ ಇದಕ್ಕೆ ಮ್ಯಾಚ್ ಆಗ್ತದೆ ಅಂತ ನೋಡಿದಾಗ ನೀವು ಅಂಕಗಳನ್ನ ತೆಗೆದುಕೊಳ್ಬೋದು. ಇಲ್ಲ ಅಂತಂದ್ರೆ ಅಂಕಗಳು ಸಿಗೋ ಸಾಧ್ಯತೆ ಇರಲ್ಲ ಮತ್ತು ಯಾವುದೇ ಕಾರಣಕ್ಕೂ ಇದಕ್ಕೆ ಹಾರ್ಡ್ ವರ್ಕ್ ಮಾಡೋದು ಅಥವಾ ಇದಕ್ಕೆ ಟೈಮ್ನ ವ್ಯರ್ಥ ಮಾಡೋದು ಇರಲ್ಲ. ನಿಮ್ಗೆ ಏನ್ ಗೊತ್ತಿರುತ್ತೆ ಅದನ್ನ ಮೊದಲು ಬರೀರಿ. ನಿಮ್ಗೆ ಏನು ಗೊತ್ತಿಲ್ಲ ಅಂತಂದ್ರೆ ಮುಂದೆ ಅದೇ ಪ್ರಶ್ನೆ ಸಂಖ್ಯೆ ಹಾಕಿ ಅವುಗಳನ್ನೇ ಬೇರೆ ರೀತಿಯ ಉತ್ತರ, ಮೊದಲನೇದಾಗಿ ಬೇರೆ ಬರೀರಿ, ಕೊನೆಯದಾಗಿ ಬೇರೆ ಬರೀರಿ. ಆಗ 2ರಲ್ಲಿ 1 ಆದರೂ ಸಹ ಸರಿಯಾಗಿರುತ್ತೆ. ಆದರೆ ಆಪ್ಷನ್ ಮೊದಲನೇ ಮೇನಲ್ಲಿ ಅಂದ್ರೆ 1ರಿಂದ 10ನೇ ಅಂಕದವರೆಗೂ ಯಾವುದೇ ಕಾರಣಕ್ಕೂ ನೀವು 2 ಉತ್ತರನ ಬರೆಯುವಾಗಿಲ್ಲ. ಮೊದಲು ಯಾವ ಉತ್ತರನ ಬರೆದಿರ್ತೀರೋ ಅದನ್ನ ಮಾತ್ರ ಕನ್ಸಿಡರ್ ಮಾಡ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಯಾವುದೇ ಕಾರಣಕ್ಕೂ ಈ ರೀತಿಯ ಪ್ರೋಸೆಸ್ ಇರೋದಿಲ್ಲ. ಬದಲಿಗೆ ನೀವು ಎಷ್ಟು ಬಾರಿ ಆದರೂ ಉತ್ತರನ ಬರಿಬೋದು. ನೆಕ್ಸ್ಟ್ 15ನೇ ಉತ್ತರ ಬಂದ್ಬಿಟ್ಟು ವೆರಿ ವೆರಿ ಈಸಿ. ಅಲ್ಲಿ
ಹೂ ಅಂತ ಇದ್ರೆ ಒಬ್ಬ ಮನುಷ್ಯನ ಹೆಸರೇ ಆಗಿರುತ್ತೆ. 100% ಹೂ ಅಂತ ಇದ್ದಾಗ ಅಲ್ಲಿ ಮುಖ್ಯ ಕ್ಯಾರೆಕ್ಟರ್ ಅಂತಾನೆ ಇರುತ್ತೆ. ಹೂ ಅಂತ ಇದೆ, ಒಬ್ಬ ಮನುಷ್ಯನ ಹೆಸರೇ ಆಗಿರುತ್ತೆ. 100% ಇದೆ. ನೆಕ್ಸ್ಟ್ ವೇರ್ ಅಂತ ಇದ್ದಾಗ ಯಾವುದಾದ್ರೂ ಒಂದು ಸ್ಥಳದ ಹೆಸರಾಗಿರುತ್ತೆ. ನೆಕ್ಸ್ಟ್ ದೇ ಅಂತ ಇದ್ದಾಗ ಇಟ್ ಮೀನ್ಸ್ ನೀವು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ಅಂದರೆ, ಇಲ್ಲೇನಾದರೂ WH ಕ್ವಶನ್ ಇದ್ದಾಗ ಅದರ ಹಿಂದಿನ ವರ್ಡ್ ಯಾವುದಾಗಿರುತ್ತೋ ಅದೇ 100% ಆಗಿರುತ್ತೆ. ಆರಾಮದಾಯಕವಾಗಿ 5 ಅಂಕನ ಪಡ್ಕೊಳ್ಬೋದು. ಯಾವುದೇ ಕಾರಣಕ್ಕೂ ಅಂಕಗಳು ಮಿಸ್ ಆಗೋದೇ ಇಲ್ಲ. ನೆಕ್ಸ್ಟ್ 14ನೇ ಉತ್ತರ ಬಂದ್ಬಿಟ್ಟು ಪ್ರಶ್ನೆ ಸಂಖ್ಯೆನ ನೋಡ್ಕೊಳ್ಳಿ, ಯಾವ ರೀತಿ ಉತ್ತರ ಬರೆದಿದ್ದಾರೆ, 2 ಅಂಕದ ಪ್ರಶ್ನೆಗೆ ಯಾವ ರೀತಿ ಅಂಕಗಳನ್ನ ತೆಗೆದುಕೊಂಡಿದ್ದಾರೆ ಅಂತ ನೋಡಿ. 14ನೇ ಉತ್ತರ ಬಯೋಡೈವರ್ಸಿಟಿ ಆ್ಯಂಡ್ ಆಪ್ಷನ್, ಅದರಲ್ಲೇ ಸೆಕೆಂಡ್ ಒನ್ ಬಯೋಡೈವರ್ಸಿಟಿ ಬೇಸ್ಡ್ ಲಿವಿಂಗ್ ಎಕನಾಮಿಕ್ಸ್ ಅಂತ ಇದೆ 14th ಒನ್. ನೆಕ್ಸ್ಟ್ 15th ಒನ್ ಆನ್ಸರ್ ಬಂದ್ಬಿಟ್ಟು 4 ಕವಿಗಳ ಹೆಸರು. ವೆರಿ ವೆರಿ ಇಂಪಾರ್ಟೆಂಟ್. ಇದು ಎಲ್ಲಿ ಬರುತ್ತೆ ಅಂತಂದರೆ ಯಾವುದೇ ಕಾರಣಕ್ಕೂ ಪ್ರಶ್ನೆ 2 ಅಂಕದ ಕೊನೆಯಲ್ಲಿ ಬರಲ್ಲ ಪುಸ್ತಕಗಳಲ್ಲಿ. ಆದ್ದರಿಂದ ನಡುವೆ ತೆಗೆಯುವಂತಹ ಪ್ರಶ್ನೆಗಳಿವು. ನಾನು 2 ಅಂಕದ ಸಂಪೂರ್ಣ ಪ್ರಶ್ನೆ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಆ ವಿಡಿಯೋದಲ್ಲಿ ಈ ರೀತಿ ಎಲ್ಲ ಪ್ರಶ್ನೆಗಳು ಇವೆ. ಅವುಗಳನ್ನ ಒಮ್ಮೆ ನೋಡ್ಕೊಳ್ಳಿ, ನಿಮಗೆ ಐಡಿಯಾ ಬರುತ್ತೆ ಯಾವ ರೀತಿ ಅಂಕಗಳು ತೆಗಿಬೋದು ಅಂತ. ನೆಕ್ಸ್ಟ್ 16ನೇದು ಬಂದ್ಬಿಟ್ಟು ವೆರಿ ವೆರಿ ಈಸಿ. ಫಾರ್ ಹರ್ ಪಿಲಿಗ್ರಿಮ್ ಸೋಲ್ ದ ಸ್ಯಾರಸ್ ಆಫ್ ಹರ್ ಚಾಂಗಿಂಗ್ ಫೇಸ್. ಈ ರೀತಿ ಪದ್ಯಗಳಲ್ಲಿ 2 ಅಂಕದ ಪ್ರಶ್ನೆಯನ್ನು ಕೇಳಲ್ಲ, ಬದಲಿಗೆ ಸಮರಿ ಕೇಳ್ತಾರೆ 3 ಅಂಕಕ್ಕೆ ಅಥವಾ 4 ಅಂಕಕ್ಕೆ. ನೆಕ್ಸ್ಟ್ ಎಕ್ಸ್ಟ್ರಾ ಪ್ರಶ್ನೆನೂ ಸಹ 2 ಅಂಕಕ್ಕೆ ಬರೆದಿದ್ದಾರೆ. 1 ಅಂಕದ ಪ್ರಶ್ನೆ ಮತ್ತು 2 ಅಂಕದ ಪ್ರಶ್ನೆ. ನಿಮ್ಗೇನಾದರೂ ಎಕ್ಸ್ಟ್ರಾ ಗೊತ್ತಿತ್ತು ಅಂತಂದರೆ ಬರೀರಿ, ಆದರೆ 3 ಅಂಕದ ಮತ್ತು 4 ಅಂಕದ ಪ್ರಶ್ನೆನ ಬರಿಬೇಡಿ, ಸಮಯ ವ್ಯರ್ಥ ಆಗ್ತದೆ. ನೆಕ್ಸ್ಟ್ 3ನೇ ಮೇನ್ 18th ಒನ್ ವೆರಿ ವೆರಿ ಈಸಿ. ರೋಮಿಯೋ ಆ್ಯಂಡ್ ಜೂಲಿಯಟ್ ಸಮರಿ. ಪ್ರತಿ ವರ್ಷ ಕೇಳ್ತಾರೆ 3 ಅಂಕಕ್ಕೆ ಅಥವಾ 4 ಅಂಕಕ್ಕೆ. ಕೆಲವೊಮ್ಮೆ ಕೇಳದೇ ಇರ್ಬೋದು, ಬ್ಲೂ ಪ್ರಿಂಟ್ ಪ್ರಕಾರ ಬರದೇ ಇದ್ದಾಗ ಕೇಳದೇ ಇರ್ಬೋದು, ಆದರೆ ಬಂದಾಗ ಮಾತ್ರ ಸಮರಿ 100% ಬರುತ್ತೆ. ಯಾವ ರೀತಿ ಬರಿಬೇಕು, ಇದರಲ್ಲಿ ಮುಖ್ಯ ಅಂಶ ಏನು ಅಂತಂದರೆ, ಮೊದಲನೇದಾಗಿ ಆ ಪದ್ಯವನ್ನು ಬರೆದಿರುವಂತಹ ಕವಿಯ ಹೆಸರೇನು, ಎರಡನೇದಾಗಿ 3 ರೀತಿಯ ನೈಟ್ಗಳನ್ನ ಜೂಲಿಯಟ್ ಹೇಳ್ತಾಳೆ ಅದನ್ನು ಬರಿಬೇಕು. ರೋಮಿಯೋ ಯಾವ ರೀತಿ ಅವಳನ್ನ ವರ್ಣನೆ ಮಾಡ್ತಾನೆ ಅದನ್ನು ಬರೆದ್ರೆ ಖಂಡಿತವಾಗ್ಲೂ 3ಕ್ಕೆ 3 ಅಂಕ ಅಥವಾ 4 ಅಂಕದ ಪ್ರಶ್ನೆ ಇದ್ದರೆ 4 ಅಂಕ ಸಿಕ್ಕೇ ಸಿಗುತ್ತೆ. ಈ ರೀತಿ ಸಮರಿಗಳನ್ನ ಬರೀರಿ. ನೀವೇನಾದರೂ 4 ಅಂಕಕ್ಕೆ ಅಥವಾ 3 ಅಂಕಕ್ಕೆ ಸಮರಿ ಪ್ಲಸ್ ಲೆಸನ್ ಕೊಟ್ಟಾಗ ನೀವು ಸಮರಿನ ಚೂಸ್ ಮಾಡ್ಕೊಳ್ಳಿ. ಸುಮಾರು 3 ಪ್ರಶ್ನೆಗಳು ಅಥವಾ 4 ಪ್ರಶ್ನೆಗಳು ಕೇಳಿದ್ರೆ ಅದರಲ್ಲಿ 3 ಪ್ರಶ್ನೆಗಳು ಸಹ ಸಮರಿ ಉತ್ತರಗಳನ್ನ ಬರೀರಿ. ಯಾಕಂದರೆ ಲೆಸನ್ನಲ್ಲಿ ಅವರು ಯಾವ ಲೈನ್ನ ಕೇಳಿದರೆ ಆ ಲೈನ್ಗೆ ಸಂಬಂಧಿಸಿದ ಉತ್ತರನ ಬರೀಬೇಕು. ಆದರೆ ಪೋಯೆಟಲ್ಲಿ ಅಂದರೆ ಸಮರಿಗಳಲ್ಲಿ ಅದಲ್ಲ. ಅವರು ಯಾವುದೇ ರೀತಿಯ ಪ್ರಶ್ನೆನ ಕೇಳಲಿ, ನೀವು ಆ ಪ್ರಶ್ನೆಗೆ ಸಂಬಂಧಿಸಿದ ಸಂಪೂರ್ಣ ಸಮರಿ ಬರೆದರೆ ಖಂಡಿತವಾಗ್ಲೂ ಸಂಪೂರ್ಣ ಅಂಕಗಳು ನಿಮಗೆ ಸಿಗುತ್ತೆ. ರೋಮಿಯೋ, ಗ್ಯಾರಿಸನ್, ಲಿಟಲ್ ಸ್ಟಾರ್ಸ್ ಆಗಿರ್ಬೋದು. ನೆಕ್ಸ್ಟ್ ಸಂಪೂರ್ಣವಾಗಿ ಯಾವ ಪದಗಳನ್ನ ಅಂದರೆ ವರ್ಡ್ಗಳನ್ನ ಬಳಸಬೇಕು ಎಲ್ಲಾನು ಬಳಸಿದ್ದಾರೆ, ಒಂದ್ಸಲ ನೋಡ್ಕೊಳ್ಳಿ. ನೆಕ್ಸ್ಟ್ ಇನ್ ದ ಲೆಸನ್ ಎವ್ರಿಥಿಂಗ್ ಐ ನೀಡ್ ಟು ನೌ ಐ ಲರ್ನ್ ಇನ್ ದ ಫಾರೆಸ್ಟ್. ವೆರಿ ವೆರಿ ಇಂಪಾರ್ಟೆಂಟ್. 3 ಅಂಕದ ಕೇವಲ 2 ಪ್ರಶ್ನೆಗಳು. ನಾನು ಮೊದಲೇ ವಿಡಿಯೋ ಮಾಡಿದ್ದೆ, ಅದರಲ್ಲೂ ಸಹ ಒತ್ತಿ ಹೇಳಿದ್ದೀನಿ, ಇದರಲ್ಲೂ ಸಹ ಅದನ್ನೇ ಹೇಳ್ತಿದ್ದೀನಿ. ಕೇವಲ 2 ಪ್ರಶ್ನೆ. ಮೊದಲನೇದಾಗಿ ನವಧಾನ್ಯ ಫಾರ್ಮ್, ನೆಕ್ಸ್ಟ್ ಬಂದ್ಬಿಟ್ಟು ಅರ್ತ್ ಯೂನಿವರ್ಸ್. ಈ 2 ಪ್ರಶ್ನೆಗಳಲ್ಲಿ 3 ಅಂಕದ 1 ಪ್ರಶ್ನೆ ಖಂಡಿತವಾಗ್ಲೂ ಬರುತ್ತೆ. ಈ 2 ಪ್ರಶ್ನೆಯನ್ನು ಬಿಟ್ಟು ಬೇರೆ ಯಾವುದೇ ರೀತಿಯ ಪ್ರಶ್ನೆಗೆ ಅಷ್ಟು ಆದ್ಯತೆಯನ್ನು ಕೊಡಬೇಡಿ. ಈ 2 ಪ್ರಶ್ನೆ ಸಂಪೂರ್ಣವಾಗಿ ಓದ್ಕೊಳ್ಳಿ. ನೆಕ್ಸ್ಟ್ ಟು ದ ಫುಟ್ ಫ್ರಾಮ್ ಇಟ್ಸ್ ಚೈಲ್ಡ್, ಫ್ಯಾಬ್ಲೋ ನೆರುಡಾ. ಇದನ್ನೇ ಬರಿಬೇಕು ಉತ್ತರ ಅಂತ ಏನಿಲ್ಲ, ಆದರೆ ನೀವು ಬರಿಬೇಕಾಗಿರೋದು ನಿಮ್ಮ ಕಾಲೇಜಲ್ಲಿ ಅಥವಾ ಸರ್ಸ್ ಯಾವ ರೀತಿ ಸಮರಿನ ಕೊಟ್ಟಿರ್ತಾರೆ ಅದನ್ನೇ ಓದ್ಕೊಳ್ಳಿ, ಅದೇ ರೂಢಿ ಆಗಲಿ. ಯಾಕಂದರೆ ಇದನ್ನು ಒಂದ್ಸರಿ ಓದ್ತೀರಾ, ನಿಮ್ಮ ಕಾಲೇಜಲ್ಲಿ ಒಂದ್ಸರಿ ಓದ್ತೀರಾ, ಇನ್ನೊಬ್ರು ಕೊಡ್ತಾರೆ ಅಂತ ಅದನ್ನು ಓದ್ತೀರಾ, ಆವಾಗ ನಿಮ್ಗೇನಾಗುತ್ತೆ ಉತ್ತರ ಏನು ಬರಿಬೇಕು ಪರ್ಫೆಕ್ಟ್ ಆಗಂತ ಗೊತ್ತಾಗಲ್ಲ. ಆದರೆ ನಾನು ಒಂದೇನಂತ ಹೇಳ್ಬೋದು ಅಂತಂದರೆ, ರೋಮಿಯೋ ಆ್ಯಂಡ್ ಜೂಲಿಯಟ್ ಆ್ಯಂಡ್ ಟು ದ ಫುಟ್ ಫ್ರಾಮ್ ಇಟ್ಸ್ ಚೈಲ್ಡ್, ಎವ್ರಿಥಿಂಗ್ ಐ ನೀಡ್ ಟು ನೌ ಐ ಲರ್ನ್ ಇನ್ ದ ಫಾರೆಸ್ಟ್. ಕೇವಲ ಆ 2 ಪ್ರಶ್ನೆನ ಓದಿ ಮತ್ತು ಸುಮಾರು 4 ಸಮರಿ ಏನಿದ್ದಾವೆ ಆ 4 ಸಮರಿನ ಸಹ ಪರ್ಫೆಕ್ಟ್ ಆಗಿ ಆ 4 ಸಮರಿಲಿ ನಿಮಗೆ ಬೇಕಾಗಿರುವಂತಹ 4 ಸಮರಿಲಿ 3 ಸಮರಿ ಖಂಡಿತವಾಗ್ಲೂ ಬರುತ್ತೆ. ಅದನ್ನು ಬಿಟ್ಟು 3 ಅಂಕಕ್ಕೆ ಬೇರೆ ಯಾವ ಪ್ರಶ್ನೆನೂ ಸಹ ಓದಬೇಡಿ. ಸಮರಿಗಳನ್ನೇ ಪರ್ಫೆಕ್ಟ್ ಆಗಿ ಮುಂದೆ ಬೇಕಿದ್ರೆ ನಿಮಗೆ ಬೇಕಾದಾಗ ಲೆಸನ್ನಲ್ಲಿ ಬರುವಂತಹ 3 ಅಂಕದ ಪ್ರಶ್ನೆನ ಓದ್ಬೋದು. ಸಮರಿನ ಮೊದಲಿಂದ ಕಲ್ತ್ಕೊಂಡ್ರೆ ಮುಂದೆ ಯೂಸ್ ಆಗುತ್ತೆ. ನೀವು ಎಲ್ಲ ಸಮರಿಗಳನ್ನ ಓದಬೇಡಿ. ನಿಮ್ಮ ಕಾಲೇಜಲ್ಲಿ ಅಥವಾ ನಿಮಗೆ ಪರಿಚಯ ಇರುವಂತಹ ಸರ್ಸ್ ಯಾವುದನ್ನು ರೆಫರ್ ಮಾಡ್ತಾರೋ ಅದನ್ನು ಮಾತ್ರ, ಒಂದನ್ನು ಪರ್ಫೆಕ್ಟ್ ಆಗಿ ತುಂಬ ಉಪಯೋಗ ಆಗುತ್ತೆ. ನೆಕ್ಸ್ಟ್ ಅದೇ ನೋಡ್ಬೋದು ನೀವು ಇನ್ ದ ಇಂಟರ್ವ್ಯೂ ವಿತ್ ಅಲ್ಫೋನೋ, ಇದರಲ್ಲೂ ಸಹ 4 ಅಂಕ ಅಥವಾ 3 ಅಂಕಕ್ಕೆ ಇದೊಂದೇ ಪ್ರಶ್ನೆನ ಕೇಳ್ತಾರೆ ಅಂತ ವಿಡಿಯೋ ಸಹ ಮಾಡಿದ್ದೆ. ಇದೇ ಪ್ರಶ್ನೆನ ಕೇಳಿದ್ದಾರೆ.
ಈ ಪ್ರಶ್ನೆಗಳು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ವಿಡಿಯೋ ಸಹ ಮಾಡಿದ್ದೀನಿ, ಒಂದ್ಸರಿ ನೋಡಿ. 3 ಅಂಕಕ್ಕೆ ಕೇಳೋದು ಕೇವಲ 5 ಪ್ರಶ್ನೆಗಳು. ಆ 5 ಪ್ರಶ್ನೆಗಳಲ್ಲಿ ನಿಮಗೆ ಬೇಕಾಗಿರುವಂತಹ 4 ಪ್ರಶ್ನೆಗಳು ಖಂಡಿತವಾಗ್ಲೂ ಬರುತ್ತೆ ಅಂತ ಹೇಳಿದ್ದೆ. ಮೊದಲನೇದಾಗಿ ಮುಖ್ಯವಾಗಿ 3 ಸಮ್ರಿನ ಹೇಳಿದ್ದೆ, ಪ್ಲಸ್ 2 ಪ್ರಶ್ನೆನ ಹೇಳಿದ್ದೆ. ಆ 2 ಪ್ರಶ್ನೆಗಳು ಸಹ ಈ ವಿಡಿಯೋದಲ್ಲಿ ಈ ಪ್ರಶ್ನೆಗೂ ಸಹ ಹೊಂದಾಣಿಕೆ ಆಗ್ತದೆ. ಒಂದ್ಸರಿ ಆ ಪ್ರಶ್ನೆಗೆ ಸಂಪೂರ್ಣವಾದ ಉತ್ತರಗಳನ್ನ ನೋಡಿ. ನೆಕ್ಸ್ಟ್ 23ನೇ ಉತ್ತರ ಬಂದ್ಬಿಟ್ಟು ಇನ್ ದ ಪೋಯಮ್ ವಾಟರ್ ಅಂತ ಇದೆ. ವಾಟರ್ ಈಸ್ ವೆರಿ ಇಂಪಾರ್ಟೆಂಟ್, ಬಟ್ 2 ಅಂಕನ ಕೊಟ್ಟಿದ್ದಾರೆ, ಆದರೆ ಇದು ಎಕ್ಸ್ಟ್ರಾ ಪ್ರಶ್ನೆ, ಸಮಯ ತುಂಬಾ ಉಳಿದಿರುತ್ತೆ, ಆದ್ದರಿಂದ ಬರೆದಿರ್ತಾರೆ. ನೀವು ಸಹ 3 ಅಂಕದ ಎಕ್ಸ್ಟ್ರಾ ಪ್ರಶ್ನೆಗಳನ್ನ ಬರೆಯಕ್ಕೆ ಹೋಗಬೇಡಿ. ನೆಕ್ಸ್ಟ್ ಬಂದ್ಬಿಟ್ಟು 4 ಮಾರ್ಕ್ಸ್ ಕ್ವಶನ್ ಯಾವ ರೀತಿ ಬರೆದಿದ್ದಾರೆ ನೋಡ್ಬೋದು. ಇನ್ ದ ಸ್ಮಾಲ್ ಟಾಯ್ ಕಿಂಗ್ಡಮ್ 4 ಅಂಕಕ್ಕೆ ಬೇರೆ ಯಾವ ಪಾಠದಿಂದನೂ ಸಹ ಪ್ರಶ್ನೆನ ಕೇಳಿದ್ರು, ಒಂದು ವೇಳೆ 2 ಡಿಯರ್ ಸೆಕೆಂಡ್ ಪಾಠ ಇದ್ರೆ ಖಂಡಿತವಾಗ್ಲೂ ನೀವು 4 ಅಂಕದ ಪ್ರಶ್ನೆ ಟಚ್ ಮಾಡಲೇಬೇಕು. ನಿಮ್ಗೇನು ಗೊತ್ತಿಲ್ಲ ಅಂತಂದ್ರೆ ಮೊದಲಿಂದ ಕೊನೆಯವರೆಗೂ ನಿಮ್ಗೆ ಏನು ಪಾಠ ಅರ್ಥ ಆಗಿದೆ ಅದನ್ನ ಬರೆದ್ರೆ ಸುಮಾರು 2.5 ಇಂದ 3 ಅಂಕ ಖಂಡಿತವಾಗ್ಲೂ ಸಿಗುತ್ತೆ. ಇಲ್ಲಿ ನೋಡ್ಬೋದು, ನಾನು ಮುಖ್ಯವಾಗಿ ಈ 4 ಶಬ್ದನೇ ಹೇಳಿದ್ದೆ ನಿಮಗೆ. ಮೊದಲನೇದಾಗಿ ಫ್ರೆಂಚ್ ಗೌರ್ಮೆಂಟ್, ಇದರಲ್ಲಿ ಬರುವಂಥದ್ದು ಫ್ರೆಂಚ್ ಗೌರ್ಮೆಂಟ್. ನೆಕ್ಸ್ಟ್ ಇಟಾಲಿಯನ್ ಗೌರ್ಮೆಂಟ್. ನೆಕ್ಸ್ಟ್ ಫ್ರೆಂಚ್ ಗೌರ್ಮೆಂಟ್ 16,000 ಫ್ರಾನ್ಸ್, ಇಟಾಲಿಯನ್ ಗೌರ್ಮೆಂಟ್ 12,000 ಫ್ರಾನ್ಸ್. ಅದನ್ನಂತೂ ಪರ್ಫೆಕ್ಟ್ ಆಗಿ ಬರೀಬೇಕು. 2 ಲೈನ್ ಆಯಿತು. ನೆಕ್ಸ್ಟ್ ಏನು ಬರೀಬೇಕು, ಆ ಮರ್ಡರ್ ನಡೆಯುವಾಗ ಅವ್ರ ಬಳಿ ಏನಿರಲಿಲ್ಲ, ಯಾವ ಮಷಿನ್ ಇರಲಿಲ್ಲ, ಅವರು ಯಾವ ಶಿಕ್ಷೆನ ವಿಧಿಸಿದ್ರು, ಕೊನೆಯದಾಗಿ ಆ ಶಿಕ್ಷೆನ ಏನಕ್ಕೆ ಚೇಂಜ್ ಮಾಡಿದ್ರು. ಈ 4ನ್ನ ಅರ್ಥ ಮಾಡ್ಕೊಂಡು ಬರೆದ್ರೆ 4 ಅಂಕ ಖಂಡಿತವಾಗ್ಲೂ ಸಿಗುತ್ತೆ. ಈ ರೀತಿ ಬರೆದಿದ್ದಾರೆ. 3.5 ಅಂಕ ಕೊಟ್ಟು ಕೊನೆಯದಾಗಿ 4ಕ್ಕೆ 4 ಅಂಕನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇನ್ ದ ಪೋಯಮ್ ಆನ್ ಚಿಲ್ಡ್ರನ್, ವೆರಿ ವೆರಿ ಇಂಪಾರ್ಟೆಂಟ್ ಸಮ್ರಿ. 3 ಅಂಕಕ್ಕೆ ಅಥವಾ 4 ಅಂಕಕ್ಕೆ ಪ್ರತಿ ವರ್ಷ ಕೇಳ್ತಾರೆ. ಪ್ರತಿ ವರ್ಷ ಅಂದ್ರೆ ಪ್ರತಿ ವರ್ಷ ಕೇಳ್ತಾರೆ. ಒಂದು ವೇಳೆ ರೋಮಿಯೋ ಅಂಡ್ ಜೂಲಿಯಟ್ ಸಹ ಮಿಸ್ ಆಗ್ಬೋದು, ಆದರೆ ಆನ್ ಚಿಲ್ಡ್ರನ್ ಮಾತ್ರ ಮಿಸ್ ಆಗೋದೇ ಇಲ್ಲ, ಪ್ರತಿ ವರ್ಷ ಕೇಳೋ ಪ್ರಶ್ನೆ. ನೆಕ್ಸ್ಟ್ ಇದನ್ನ ಸಹ ಡಾನ್ ಗಾಂಜಲೋ ಅವ್ರು ಯಾವುದೇ ಪ್ರಶ್ನೆನ ಕೇಳಿ ಒಂದು ಉತ್ತರ ಹೇಳಿದ್ದೆ, ಅದನ್ನ ಬರೆದ್ರೆ ನಿಮಗೆ 4ಕ್ಕೆ 4 ಅಂಕ ಸಿಗುತ್ತೆ. ಡಾನ್ ಲಾರೋ 1 ಪ್ಯಾರಾ ಹೇಳಿದ್ದೆ. ನೆಕ್ಸ್ಟ್ ಡಾನ್ ಗಾಂಜಲೋ ಬಗ್ಗೆ 1 ಪ್ಯಾರಾ ಹೇಳಿದ್ದೆ. ಈ 2 ಪ್ಯಾರಾನ ಪರ್ಫೆಕ್ಟ್ ಆದರೆ ಪ್ರತಿಯೊಂದು 4 ಅಂಕದ ಉತ್ತರಗಳಲ್ಲಿ ಇದೇ ಉತ್ತರನ ಬರೆದಿರ್ತಾರೆ, ಟಾಪರ್ ಆಗಿದ್ರು ಸಹ. ಇಲ್ಲಿ ನೀವು ನೋಡ್ಬೋದು, ಇದೇ ಇರೋದು. ಸಂಪೂರ್ಣವಾಗಿ ಒಂದ್ಸರಿ ಆ ವಿಡಿಯೋನ ಸಹ ನೋಡಿ. ಆ ವಿಡಿಯೋದಲ್ಲಿ ಇರುವಂತದ್ದೇ ಇದರಲ್ಲೂ ಇದೆ. ಕೊನೆಯದಾಗಿ ಹೇಳ್ಬೇಕಂದ್ರೆ 4 ಅಂಕದ ಪ್ರಶ್ನೆನ ಎಕ್ಸ್ಟ್ರಾ ಬರಿಬೇಡಿ, ಇವ್ರು ಬರೆದಿದ್ದಾರೆ 4 ಅಂಕದ ಪ್ರಶ್ನೆ. ನೀವು ಮೊದಲು ಯಾವ ಗ್ರಾಮರ್ ಬರೋದಿಲ್ವೋ ಅದಕ್ಕೆ ಸಮಯ ಕೊಡಿ. ಗ್ರಾಮರಲ್ಲಿ 1 ಅಂಕಗಳಲ್ಲಿ ಯಾವುದೇ ಕಾರಣಕ್ಕೂ ಅಂಕಗಳನ್ನ ಕಡಿತ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. 3 ಅಂಕದ 4 ಅಂಕದ ಉತ್ತರಗಳನ್ನ ಖಂಡಿತವಾಗ್ಲೂ ಕೊಡ್ತಾರೆ, ನೀವು ಗ್ರಾಮರ್ನ ಕರೆಕ್ಟಾಗಿ ಬರೆದಿದ್ರೆ. ನೆಕ್ಸ್ಟ್ ಇದಂತೂ ವೆರಿ ಈಸಿ, ಅಲ್ಲೇ ಪ್ಯಾರಾಗ್ರಾಫ್ ಇರುತ್ತೆ. ಆ ಪ್ಯಾರಾಗ್ರಾಫ್ ಅನ್ನು ನೋಡಿ ಉತ್ತರ ನೋಡಬೇಕು. ಕೆಲವೊಮ್ಮೆ ಇದರಲ್ಲೇ ಅಂಕಗಳನ್ನ ಕಡಿದುಕೊಂಡವರು ಇದ್ದಾರೆ. ಇಟ್ ಮೀನ್ಸ್ ಯಾವ ರೀತಿ ಕಡಿತ ಆಗ್ತವೆ ಅಂತಂದ್ರೆ, ನೀವು ಅಲ್ಲಿ ನೋಡಿರ್ತೀರ ಕೊನೆಯದಾಗಿ ಪ್ರಿಫಿಕ್ಸ್ ಆ್ಯಂಡ್ ಸಫಿಕ್ಸ್ ಅಂತ ಕೊಟ್ಟಿರ್ತಾರೆ, ಅಥವಾ ಯಾವುದಾದ್ರೂ ಒಂದು ಶಬ್ದ ಕೊಟ್ಟು ಅದಕ್ಕೆ ಇಂಟು ಹಾಕಿ ವಿರುದ್ಧ ಅರ್ಥಕ ಪದ ಕೊಟ್ಟಿರ್ತಾರೆ, ಇದರಲ್ಲಿ 1 ಅಂಕನ ಕೊಡ್ಕೊಳ್ತಾರೆ. ನೆಕ್ಸ್ಟ್ ಹುಡುಕಕ್ಕಾಗದೇ ಇರೋರು ಬೇರೆಯವ್ರನ್ನ ನೋಡಿ ಬರೆಯೋದಾಗಿರ್ಬೋದು. ಯಾವುದೇ ಕಾರಣಕ್ಕೂ ಬೇರೆಯವ್ರನ್ನ ನೋಡಿ ಬರೆಯೋ ಪ್ರಯತ್ನ ಮಾಡಬೇಡಿ, ನೀವೇ ಹುಡುಕೋ ಪ್ರಯತ್ನ ಮಾಡಿ, ಆಗ 9 ಅಂಕನ ಪಡ್ಕೊಳ್ಬೋದು. ನೆಕ್ಸ್ಟ್ ಪಾರ್ಟ್ ಡಿ, ವೆರಿ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್. ಓನ್ಲಿ ಗ್ರಾಮರ್ ಇರುತ್ತೆ. ತುಂಬಾ ಅಂದ್ರೆ ತುಂಬಾ ಈಸಿ. ಆರ್ಟಿಕಲ್ ಯಾವುದೇ ಕಾರಣಕ್ಕೂ ಅಲ್ಲಿರುವಂತಹ ಶಬ್ದನ ನೋಡಬೇಡಿ, ಸೌಂಡನ್ನ ನೋಡಿ. ಟಾಲೆಸ್ಟ್ ಅಂತ ಇದೆ. ಟಾಲೆಸ್ಟ್ ಅಂದ್ರೆ ಏನು, ಯಾವಾಗಲೂ ಅದು ಟಾಲೆಸ್ಟ್ ಆಗೇ ಇರುತ್ತೆ ಅಂತ ಅರ್ಥ. ಆದ್ದರಿಂದ ಒಂದು ವೇಳೆ ವಾವೆಲ್ ಸೌಂಡ್ ಇದ್ದಾಗ ಆನ್ ಅಂತ ಬಳಕೆ ಮಾಡಬೇಕು, ಕಾನ್ಸೋನೆಂಟ್ ಸೌಂಡ್ ಇದ್ದಾಗ ಎ ಅಂತ ಬಳಕೆ ಮಾಡಬೇಕು. ನೆಕ್ಸ್ಟ್ ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್, ವೆರಿ ವೆರಿ ರೀಅರೇಂಜ್ ಸೆಂಟೆನ್ಸ್. ಈ ರೀತಿ ಇದ್ದಾಗ ತುಂಬಾ ಸುಲಭವಾಗಿ ಅಂಕಗಳನ್ನ ಪಡ್ಕೊಳ್ಬೋದು. ಅದನ್ನ ಮೊದಲನೇದಾಗಿ ನೋಡಬೇಕು. ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ಮೇನ್ ವರ್ಬ್ ಪ್ಲಸ್ ಆಬ್ಜೆಕ್ಟ್, ಅದನ್ನ ಅರ್ಥ ಮಾಡ್ಕೊಂಡ್ರೆ 1 ಅಂಕ ಖಂಡಿತವಾಗ್ಲೂ ಸಿಗುತ್ತೆ. ನೆಕ್ಸ್ಟ್ ಒನ್ ಆಫ್ ಮೈ ಫ್ರೆಂಡ್ಸ್ ಈಸ್ ಎ ಬ್ಯೂಟಿಫುಲ್ ಭರತನಾಟ್ಯಂ ಡ್ಯಾನ್ಸರ್. ನೀವು ಹೇಳ್ಬೋದು, ಸರ್ ಇಲ್ಲಿ ಫ್ರೆಂಡ್ಸ್ ಅಂತ ಇದೆ, ಆದ್ರಿಂದ ಇವರು ಈಸ್ ಯಾಕೆ ಬಳಸಿದ್ದಾರೆ, ಆರ್ ಬಳಸ್ಬೋದಲ್ವಾ ಅಂತ. ಅಲ್ಲಿ ಮ್ಯಾಟ್ರ್ ಆಗೋದು ಫ್ರೆಂಡ್ಸ್ ಅಂತ ಅಲ್ಲ, ಒನ್ ಆಫ್ ಮೈ ಫ್ರೆಂಡ್ಸ್ ಅಂದ್ರೆ ನನ್ನ ಫ್ರೆಂಡ್ಗಳಲ್ಲಿ ಒಬ್ಬ, ನನಗೇನು ಪರಿಚಯ ಇದ್ದಾರೆ ಎಲ್ಲ ಫ್ರೆಂಡ್ಗಳಲ್ಲಿ, ಅದರಲ್ಲಿ ಒಬ್ಬ ಒನ್ ಆಫ್ ಮೈ ಫ್ರೆಂಡ್ಸ್ ಅಂತ ಹೇಳಿದ್ದಾರೆ, ಆದ್ರಿಂದ ಈಸ್ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಗಾಡ್ ಡ್ಯಾಶ್ ದೋಸ್ ಹೂ ಹೆಲ್ಪ್ ದೆಮ್ ಸೆಲ್ಫ್, ಹೆಲ್ಪ್ಸ್ ಅಂತ ಇದೆ. ಹೆಲ್ಪ್ ಅಂತ ಯಾಕಿಲ್ಲ ಅಂದ್ರೆ ಹಿ ಶಿ ಇಟ್ ಇದ್ದಾಗ ಆಲ್ವೇಸ್ ಎಸ್ ಫಾರ್ಮ್ಸ್ ನ ಹಾಕ್ಲೇಬೇಕು, ಆದ್ರಿಂದ ಗಾಡ್ ಇಟ್ ಮೀನ್ಸ್ ಹಿ ಆಗುತ್ತೆ ಅಥವಾ ಶಿ ಆಗುತ್ತೆ, ಆದ್ರಿಂದ ಅಪಾಸ್ಟ್ರಫಿ ಎಸ್ ಅಂತ ಹಾಕ್ಲೇಬೇಕು. ಕಂಜಕ್ಷನ್ ಅಂತೂ ನೀವೇ ಹುಡುಕ್ಬೇಕು. ಆದ್ರೆ ಕಂಜಕ್ಷನ್ ಅಲ್ಲಿ ಒಂದೇನಂತ ಹೇಳ್ಬೋದು ಅಂದ್ರೆ ಪ್ಲಸ್
ಪ್ಲಸ್ ಅಂತ ಅಂದರೆ ಇಟ್ ಮೀನ್ಸ್ ಯಾವಾಗಲೂ ನೆಗೆಟಿವ್ ಅಥವಾ ಪಾಸಿಟಿವ್ ಅಥವಾ ಪ್ಲಸ್ ಪಾಸಿಟಿವ್ ಇದ್ದಾಗ ಅಲ್ಲಿ ಏನನ್ನ ಬಳಕೆ ಮಾಡಬೇಕು ಅಂತಂದರೆ ಆ್ಯಂಡ್ ಅನ್ನೋದನ್ನು ಬಳಕೆ ಮಾಡಬೇಕು. ಒಂದು ಪ್ಲಸ್ ಒಂದು ಮೈನಸ್, ಇಟ್ ಮೀನ್ಸ್ ಪಾಸಿಟಿವ್ ಒಂದು ನೆಗೆಟಿವ್ ಒಂದು ಅಥವಾ ನೆಗೆಟಿವ್ ಪ್ಲಸ್ ಪಾಸಿಟಿವ್ ಇದ್ದಾಗ ಅಲ್ಲಿ ಆಲ್ವೇಸ್ ಬಟ್ ಅಂತ ಮೆನ್ಷನ್ ಮಾಡಬೇಕು. ಇನ್ನುಳಿದಿರುವಂತಹ ಎರಡು ಆಲ್ಸೋ ಅಂತ ಇದೆ. ಮೊದಲನೇದಾಗಿ ಡ್ಯಾಶ್ ಇಟ್ಟು ಕಾಮ ಅಂತ ಇಟ್ಟಾಗ ಅಲ್ಲಿ ಆಲ್ಸೋ ಅಥವಾ ಹೂಎವರ್ ಈ ರೀತಿ ಮೆನ್ಷನ್ ಮಾಡಬೇಕು. ಸ್ವಲ್ಪ ಅರ್ಥ ಮಾಡಿಕೊಂಡು ಕಂಜಕ್ಷನ್ನ 4 ಅಂಕ ಪಡ್ಕೊಳ್ಬೋದು ಅಥವಾ ಮೇಲಿರೋದನ್ನು ಸಹ 4 ಅಂಕ ಪಡ್ಕೊಳ್ಬೋದು. ನೆಕ್ಸ್ಟ್ 32ನೇ ಪ್ರಶ್ನೆ ಬಂದ್ಬಿಟ್ಟು ತುಂಬ ಅಂದರೆ ತುಂಬ ಸುಲಭ. ಇಲ್ಲಿ ಶುಡ್ ನಾಟ್ ಅಂತ ಇದೆ. ಶುಡ್ ನಾಟ್ ಇದ್ದಾಗ ನಾವೇನು ಬರೀಬೇಕು ಅಂತಂದಾಗ ಶುಡ್ ಅಂತ ಮಾಡಬೇಕು ಮೊದಲನೇದಾಗಿ. ಒಂದು ವೇಳೆ ಅಲ್ಲಿ ಶುಡ್ ಅಂತ ಇದ್ದಾಗ ಶುಡಂಟ್ ಅಂತ ಮಾಡಬೇಕು ಅಷ್ಟೇ. ಶುಡ್ ನಾಟ್ ಅಂತ ಇದೆ, ಆದ್ದರಿಂದ ಶುಡ್ ಅಂತ ಮಾಡಿದ್ದೀವಿ. ಸ್ಟೂಡೆಂಟ್ಸ್ ಎದ್ರಲ್ಲಿ ಬರ್ತಾರೆ? ದೇ. ಓನ್ಲಿ ಒನ್ ಅಂತ ಇದ್ದಾಗ ಹಿ ಅಥವಾ ಶಿ ಬರ್ಬೋದು. ಸ್ಟೂಡೆಂಟ್ಸ್ ಆಲ್ ಅಂತ ಇದೆ, ಆದ್ದರಿಂದ ದೇ ಮೆನ್ಷನ್ ಮಾಡಬೇಕು. ಶುಡ್ ದೇ. ನೆಕ್ಸ್ಟ್ ಡ್ಯಾಶ್ ಈಸ್ ದ ಮೋಸ್ಟ್ ಎಂಜಾಯಬಲ್ ವಿಚ್ ಅಂತ ಬರುತ್ತೆ. ಮುಖ್ಯವಾಗಿ ಇಲ್ಲಿ ತಿಳ್ಕೊಳ್ಬೇಕಾಗಿರೋದು ಯಾವುದಾದ್ರೂ ಪರ್ಸನ್ ಹೆಸರಿದ್ದಾಗ ಹೂ ಅಂತ ಮೆನ್ಷನ್ ಮಾಡಿ, ಯಾವುದಾದ್ರೂ ಸ್ಥಳದ ಹೆಸರಿದ್ದಾಗ ವೇರ್ ಅಂತ ಮೆನ್ಷನ್ ಮಾಡಿ. ಒಂದು ವೇಳೆ ಯಾವುದಾದ್ರೂ ಈ ರೀತಿಯ ಆಲ್ವೇಸ್ ವಿಚ್ ಅಂತಾನೆ ಬರುತ್ತೆ ನೋಡಿ. ವಿಚ್ ಈಸ್ ಮೋಸ್ಟ್ ಎಂಜಾಯಬಲ್ ಫೇಸ್ ಆಫ್ ಪರ್ಸನ್ಸ್ ಲೈಫ್ ಅಂತ ಇದೆ. ಮುಖ್ಯವಾಗಿ ವಿಚ್ ಅಂತ ಕರೆಕ್ಟ್ ಆದ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಇದಂತೂ ತುಂಬ ಅಂದರೆ ತುಂಬ ಸುಲಭ ಚಾರ್ಟ್. ಆಪ್ಷನ್ ನಿಮ್ಗೇನು ಗೊತ್ತಿಲ್ಲ ಅಂತಂದ್ರು ಎ ಅಥವಾ ಬಿ ಅಂತ ಕೊಟ್ಟಿರ್ತಾರೆ, ಎರಡನ್ನೂ ಬರೀರಿ. ಅದರಲ್ಲಿ 4ಕ್ಕೆ 3 ಕರೆಕ್ಟ್ ಆಗಿ ಇನ್ನೊಂದರಲ್ಲಿ 4ಕ್ಕೆ 4 ಕರೆಕ್ಟ್ ಆದಾಗ ಅವ್ರು 4ಕ್ಕೆ 4 ಕರೆಕ್ಟ್ ಆಗಿದ್ದನ್ನ ಮಾತ್ರ ತೆಗೆದುಕೊಳ್ತಾರೆ. ಆದ್ದರಿಂದ ಎರಡನ್ನೂ ಬರೀರಿ. ಈ ರೀತಿ ಚಾರ್ಟ್ ಅಂತೂ ವೆರಿ ಈಸಿ. ಆ ಶಬ್ದದ ಮುಂದೆ ಯಾವುದಿರುತ್ತೋ ಅದೇ ಆನ್ಸರ್ ಆಗಿರುತ್ತೆ 100%. ಪ್ರತಿಯೊಂದಕ್ಕೂ ಹಾಫ್ ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಇಂಪಾರ್ಟೆಂಟ್ ಆ್ಯಂಡ್ ಟಫೆಸ್ಟ್ ಟಾಪಿಕ್ ಅಂತ ಕರಿತೀವಿ, ರಿಪೋರ್ಟೆಡ್ ಸ್ಪೀಚ್. ವೆರಿ ಇಂಪಾರ್ಟೆಂಟ್. ಇದನ್ನು ಮಾತ್ರ ನೀವು ಕಲೀಲೇಬೇಕು. ಯಾವುದೇ ಕಾರಣಕ್ಕೂ ಇದರಲ್ಲಿ ಅಂಕಗಳನ್ನ ಕಳ್ಕೋಬಾರ್ದು. ಇದರಲ್ಲಿ ಅಂಕಗಳನ್ನ ಕಳ್ಕೊಂಡ್ರೆ ನೀವು 3 ಅಂಕಕ್ಕೆ 4 ಅಂಕಿಗೆ ಕರೆಕ್ಟಾಗಿ ಬರೆದಿದ್ರು ಇವರಿಗೆ ನಾಲೆಡ್ಜ್ ಇರಲ್ಲ ಅಂತ ಹೇಳಿ ಕಡಿಮೆ ಅಂಕನ ಕೊಡೋ ಸಾಧ್ಯತೆ ಇರುತ್ತೆ. ಆದ್ದರಿಂದ ಕರೆಕ್ಟಾಗಿ ನೋಡಿ 5 ಅಂಕನ ಪಡ್ಕೊಳ್ಳಿ. ನೆಕ್ಸ್ಟ್ ಇನ್ನುಳಿದಿರೋದು ಏನಂತಂದರೆ ಲೆಟರ್ ರೈಟಿಂಗ್ ಆ್ಯಂಡ್ ಈ ರೀತಿಯ 3 ಅಂಕದ ಪ್ರಶ್ನೆ. ತುಂಬ ಅಂದರೆ ತುಂಬಾ ಸುಲಭ. ಅವ್ರೇನಾದರೂ ಗ್ರೀಟಿಂಗ್ ಅಂತ ಕೊಟ್ಟಾಗ ನೀವು ಇದನ್ನೇ ಬರೀಬೇಕು ಅಂತ ಇಲ್ಲ. ಡ್ಯಾಶ್ ಹೌ ಆರ್ ಯು ಅಂತ ಇದೆ. ಹಲೋ ಅಂತ ಹಾಕಿದ್ದಾರೆ, ನೀವೇನು ಹಾಕ್ಬೋದು? ಹಾಯ್ ಅಂತ ಹಾಕ್ಬೋದು, ಹಲೋ ಅಂತ ಹಾಕ್ಬೋದು, ಗುಡ್ ಮಾರ್ನಿಂಗ್ ಅಂತ ಹಾಕ್ಬೋದು, ಏನಾದರೂ ಹಾಕ್ಬೋದು. ಗ್ರೀಟಿಂಗ್ ಅಂತ ಇದ್ದಾಗ ನೀವು ಯಾರಾದರೂ ಕಂಡಾಗ ಯಾವ ರೀತಿ ಇಂಗ್ಲೀಷ್ನಲ್ಲಿ ಮಾತಾಡುವಾಗ ಮಾತಾಡ್ತಿರೋ ಯಾವ ಶಬ್ದ ಹಾಕಿದ್ರೂ ಸಹ ಕರೆಕ್ಟಾಗಿರುತ್ತೆ. ಇದರ ಬಗ್ಗೆ ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ಬೇಡಿ. 3 ಅಂಕ ನಿಮ್ಗೆ ಏನು ತಿಳಿತೋ ಅದನ್ನು ಹಾಕಿ, ಅದಕ್ಕೆ ಸಂಬಂಧಪಟ್ಟಿರೋದು. ನೆಕ್ಸ್ಟ್ ಏನಂತ ಇದೆ? ಫೈನ್. ಡಿಡ್ ಯು ಪ್ರಾಕ್ಟೀಸ್ ಇನ್ ದ ಡ್ಯಾನ್ಸ್ ಕಾಂಪಿಟೇಷನ್ ಅಂತ ಇದೆ. ಅವ್ರು ಏನು ಬರೆದಿದ್ದಾರೆ? ಎಸ್, ಐ ವೋನ್ ಫಸ್ಟ್ ಪ್ಲೇಸ್ ಇನ್ ದ ಕಾಂಪಿಟೇಷನ್. ವಾವ್, ಕಂಗ್ರ್ಯಾಚುಲೇಷನ್ಸ್, ಥ್ಯಾಂಕ್ ಯು ಸೋ ಮಚ್ ಅಂತ ಇದೆ. ನೀವೇನು ಬರಿಬೋದು? ಡಿಡ್ ಯು ಪಾರ್ಟಿಸಿಪೇಟ್ ಇನ್ ದ ಡ್ಯಾನ್ಸ್ ಕಾಂಪಿಟೇಷನ್ ಅಂತ ಕೇಳಿದಾಗ ಎಸ್ ಅಂತ ಬರೆದ್ರು ನಿಮಗೆ ಖಂಡಿತವಾಗ್ಲೂ 1 ಅಂಕ ಅದಕ್ಕೆ ಸಿಗುತ್ತೆ. ಮೊದಲನೇದಾಗಿ ಏನು ಬರೆದ್ರು? ಗ್ರೀಟಿಂಗಲ್ಲಿ 1 ಅಂಕ ಸಿಗುತ್ತೆ. ನೆಕ್ಸ್ಟ್ ಎಸ್ ಅಂತ ಬರೆದ್ರು ಸಹ 1 ಅಂಕ ಸಿಗುತ್ತೆ. ಎಸ್, ಐ ಪಾರ್ಟಿಸಿಪೇಟ್ ಇನ್ ದ ಡ್ಯಾನ್ಸ್ ಕಾಂಪಿಟೇಷನ್ ಅಂತ ಬರೆದ್ರು ಸಹ ಸಾಕು. ಏನಾದರೂ ಬರೀಬೋದು. ನೆಕ್ಸ್ಟ್ ಕೊನೆಯದಾಗಿ ಆಲ್ಮೋಸ್ಟ್ ಇರೋದು ಥ್ಯಾಂಕ್ ಯು ಸೋ ಮಚ್ ಅಥವಾ ಥ್ಯಾಂಕ್ ಯು ವೆರಿ ಸೋ ಮಚ್ ಏನಾದರೂ ಬರೀಬೋದು. ಮೊದಲನೇದಾಗಿ ಗ್ರೀಟಿಂಗ್, ಕೊನೆಯದಾಗಿ ಥ್ಯಾಂಕ್ ಯು ಸೋ ಮಚ್ ಇವೇ ಇರುತ್ತೆ. 100ಕ್ಕೆ 90% ಈ ರೀತಿ ಪ್ರಶ್ನೆನೇ ಕೇಳ್ತಾರೆ. ನಡುವೆ ಇರೋದನ್ನು ಸ್ವಲ್ಪ ತಲೆ ಓಡಿಸ್ಬೇಕು. ಕೊನೆಯದಾಗಿ ಲೆಟರಲ್ಲಿ ಯಾವುದೇ ಕಾರಣಕ್ಕೂ ಕೊನೆಯದಾಗಿ ಸಿಗ್ನೇಚರ್ ಒಂದನ್ನು ಬಿಟ್ಟು ಈ ಕಡೆ ಸೈಡ್ ಯಾವುದೇ ಕಾರಣಕ್ಕೂ ನೀವು ಒಂದು ಪದನೂ ಸಹ ಬಳಸೋ ಆಗಿಲ್ಲ. ಈ ಕಡೆ ಸೈಡ್ ನೀವು ಅಕ್ಷರಗಳನ್ನೇ ಮುಟ್ಟೋ ಆಗಿಲ್ಲ. ಬರಿಬೇಕಾಗಿರೋದು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಈ ಕಡೆ ಸೈಡ್. ಮೊದಲನೇದಾಗಿ ಫಾರ್ಮೆಟ್ ನೋಡ್ಕೊಳ್ಬೋದು, XXX YYY, ನಂತರ ಡೇಟ್, ಕೊನೆಯದಾಗಿ ಯಾರಿಗೆ ಬರೀತಿದ್ದೀವಿ ಅವ್ರನ್ನ. ನೆಕ್ಸ್ಟ್ ರೆಸ್ಪೆಕ್ಟೆಡ್ ಸರ್ ಆರ್ ಮೇಡಮ್, ಸಬ್ಜೆಕ್ಟ್, ರೆಫರೆನ್ಸ್. ವೆರಿ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ರಿಸ್ಯೂಮ್ ಬಂದುಬಿಟ್ಟು ನೇಮ್, ಫಾದರ್ ನೇಮ್, ಡೇಟ್ ಆಫ್ ಬರ್ತ್, ಅಡ್ರೆಸ್, ಮೊಬೈಲ್ ನಂಬರ್, ಇಮೇಲ್ ID, ನ್ಯಾಷನಾಲಿಟಿ, ಎಜುಕೇಷನಲ್ ಕ್ವಾಲಿಫಿಕೇಷನ್, ಅಡಿಷನಲ್ ಕ್ವಾಲಿಫಿಕೇಷನ್, ವರ್ಕ್ ಎಕ್ಸ್ಪೀರಿಯನ್ಸ್, ಹಾಬೀಸ್. ನೆಕ್ಸ್ಟ್ ಐ ಇಯರ್ಲಿ ಡಿಕ್ಲೇರ್ಡ್ ದಟ್ ಆಲ್ ಅಬೋವ್ ಇನ್ಫಾರ್ಮೇಷನ್ ಟ್ರೂ ಟು ಮೈ ನಾಲೆಡ್ಜ್ ಅಂತ ಬರೆದಿದ್ದಾರೆ. ನೀವು ಕೊನೆಯದಾಗಲ್ಲ ಏನಾದರೂ ಬರಿಬೋದು. ಮುಖ್ಯವಾಗಿ ಇದನ್ನು ಬರೀಲೇಬೇಕು ರಿಸ್ಯೂಮಲ್ಲಿ. ಇವರೇನು ಅಂಶಗಳನ್ನ ಮೆನ್ಷನ್ ಮಾಡಿದಾರೋ ಈ ಇಷ್ಟು ಅಂಶಗಳನ್ನ ಮೆನ್ಷನ್ ಮಾಡಬೇಕು. ಆವಾಗಲೇ ನಿಮಗೆ ಖಂಡಿತವಾಗ್ಲೂ ಸಂಪೂರ್ಣ ಅಂಕ ಸಿಗುತ್ತೆ. ಇಲ್ಲಿಗೆ ಬರೆದಾಗ ಕೊನೆಯದಾಗಿ 80ಕ್ಕೆ 80 ಅಂಕನ ಪಡ್ಕೊಂಡಿದ್ದಾರೆ. ಇತಿಹಾಸ, ರಾಜ್ಯಶಾಸ್ತ್ರದಲ್ಲಿ ಪೀಠಿಕೆ ಉಪಸಂಹಾರ ಎಷ್ಟು ಮುಖ್ಯ ಆಗುತ್ತೋ ಇಂಗ್ಲೀಷ್ನಲ್ಲಿ 1 ಅಂಕ 2 ಅಂಕ ಮುಖ್ಯ ಆಗುತ್ತೆ. ಯಾಕಂದರೆ
ನೀವು 1 ಅಂಕ 2 ಅಂಕ ಕರೆಕ್ಟ್ ಆಗಿ ಬರೆದ್ರೆ 3 ಅಂಕ 4 ಅಂಕದ ಪ್ರಶ್ನೆನ ಅವ್ರು ಸಂಪೂರ್ಣವಾಗಿ ಓದಕ್ ಹೋಗಲ್ಲ, ಬದಲಿಗೆ ಸ್ವಲ್ಪ ನೋಡಿ ಅಂಕಗಳನ್ನ ಕೊಡ್ತಾ ಹೋಗ್ತಾರೆ. ನೀವು 1 ಅಂಕ 2 ಅಂಕದ ಪ್ರಶ್ನೆನ ಸಂಪೂರ್ಣವಾಗಿ ರಾಂಗ್ ಬರೆದಿದ್ರು 3 ಅಂಕ ಮತ್ತು 4 ಅಂಕದ ಪ್ರಶ್ನೆ ಪರ್ಫೆಕ್ಟ್ ಆಗಿ ಬರೆದ್ರು ಅಂಕಗಳು ಕಡಿತ ಆಗಬಹುದು. ಯಾಕಂದ್ರೆ ಇವ್ರಿಗೇನು ಗೊತ್ತಿಲ್ಲ ಅಂತ ಮೊದಲಿಗೆ ಅನ್ಸ್ಬಿಡುತ್ತೆ ಅವ್ರಿಗೆ. ಆದ್ರಿಂದ ಇಂಗ್ಲಿಷ್ ನಲ್ಲಿ ಯಾವುದೇ ಕಾರಣಕ್ಕೂ ಒಂದು ಪ್ರಶ್ನೆ ಆದ್ಮೇಲೆ ಲೈನ್ ಎಳೆಯೋದು, 2 ಪ್ರಶ್ನೆ ಆದ್ಮೇಲೆ ಲೈನ್ ಎಳೆಯೋದು, ಟೈಮನ್ನ ವ್ಯರ್ಥ ಮಾಡ್ಕೊಳ್ಬೇಡಿ. ಮೊದಲಿಗೆ ನೀವೇನೇನು ಬರಿಬೇಕು, 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ ಪ್ಲಸ್ ಎಕ್ಸ್ಟ್ರಾ ಪ್ರಶ್ನೆ ಎಲ್ಲಾನು ಬರೀರಿ. ನಂತರ 3 ಅಂಕ 4 ಅಂಕದ ಪ್ರಶ್ನೆ ಏನ್ ಕೇಳಿತಾರೋ ಫಸ್ಟ್ ಪರ್ಫೆಕ್ಟ್ ಆಗಿ ಬರೀರಿ. ಕೊನೆಯದಾಗಿ ಎಕ್ಸ್ಟ್ರಾ ಪ್ರಶ್ನೆ ಟೈಮ್ ಇದ್ರೆ ಬರೀರಿ, ಅಥವಾ ಇಲ್ಲ ಗ್ರಾಮರ್ಗೆ ಮಾತ್ರ ತುಂಬಾ ಸಮಯ ಕೊಡಿ. ಯಾವುದೇ ಕಾರಣಕ್ಕೂ ಲೈನ್ ಎಳೆದು ಸಮಯನ ವ್ಯರ್ಥ ಮಾಡ್ಕೊಳ್ಬೇಡಿ. 80 ಅಂಕನ ಪಡ್ಕೊಳ್ಳಿ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.